ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಆರ್ಎಂಎಸ್ ಕಚೇರಿಯನ್ನು ಧಾರವಾಡದಿಂದ ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡುತ್ತಿರುವುದು ಖಂಡನೀಯ. ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡುವುದರಿಂದ ಜನರಿಗೆ ತೊಂದರೆಯಾಗಲಿದೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದ ಬಸವಪ್ರಭು ಹೊಸಕೇರಿ ಹೇಳಿದರು. ಸಂಬಂಧಿಸಿದ ಅಧಿಕಾರಿಗಳು ಕಚೇರಿ ಸ್ಥಳಾಂತರ ಕೈ ಬಿಡಬೇಕು ಎಂದು ಆಗ್ರಹಿಸಿದರು. ಶನಿವಾರ ಡಿಸೆಂಬರ್ 7ರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2007ರಲ್ಲಿ ಸ್ಥಳಾಂತರಕ್ಕೆ ಆದೇಶಿಸಲಾಗಿತ್ತು. ಆದರೂ ಸ್ಪೀಡ್ ಹಾಗೂ ಪಾರ್ಸಲ್ ಕೇಂದ್ರವನ್ನು ಹುಬ್ಬಳ್ಳಿಗೆ ವರ್ಗಾಯಿಸಲಾಗಿದೆ. ವಿಳಂಬದ ಕಾರಣಕ್ಕೆ ಗ್ರಾಹಕರು ಖಾಸಗಿ ಕೊರಿಯರ್ಗಳಿಗೆ ಹೋಗುವುದು ಅನಿವಾರ್ಯವಾಗಿದೆ ಎಂದರು. ಕೇಂದ್ರ ಸಚಿವರು, ಜನಪ್ರತಿನಿಧಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಕಚೇರಿ ಸ್ಥಳಾಂತರ ತಡೆಯಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ನಿಶ್ಚಿತ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹುಲಗತ್ತಿ, ಸತೀಶ್ ತುರುಮರಿ, ಶಂಕರ್ ಕುಂಬಿ, ವೀರಣ್ಣ ವಡ್ಡೀನ್, ಶಿವಾನಂದ ಬಾವಿಕಟ್ಟಿ ಇತರರು ಇದ್ದರು. ಇವತ್ತು RMS ಪೋಸ್ಟಲ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಾಧ್ಯಕ್ಷರು ಅವರು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇವತ್ತು ಹಿಂದೂ ಸಹಿತ ಇಂಥ ಒಂದು ಪ್ರಯತ್ನ ನಡೆದಿತ್ತು. ಧಾರವಾಡದ ಜನತೆ ಅದಕ್ಕೆ ಪ್ರತಿರೋಧ ಮಾಡಿದ್ರಿಂದ ಅದು ಉಳ್ಕೊಂಡಿತ್ತು. ಈ ಹಿನ್ನೆಲೆಯೊಳಗೆ ಮಾಹಿತಿಯನ್ನು ತಮ್ಮ ಜೊತೆ ಕಾರ್ಯಾಧ್ಯಕ್ಷ ಹಂಚ್ಕೊಳ್ತಾರೆ. ಜೊತೆಗೆ ಸಹಕಾರದರ್ಶಿ ಶಂಕರ್ ಕುಂಬಿ ಅವರಿದ್ದಾರೆ, ಹಾಗೆ ಕಾರ್ಯಕಾರಿ ವಡ್ಡೀನವರಿದ್ದಾರೆ, ನಮ್ಮ ಸಂಘದ ಕೋಶಾಧ್ಯಕ್ಷರಾದಂಥ ಸತೀಶ್ ತುರುಮರಿ ಅವರಿದ್ದಾರೆ, ಶಿವಾನಂದ ಬಾವಿಕಟ್ಟಿ ಅವರು ಈಗ ಕಾರ್ಯಾಧ್ಯಕ್ಷರು. ನಮ್ಮ ಮನವಿಗೆ ಸ್ಪಂದಿಸಿ ಆಗಮಿಸಿದಂಥ ಎಲ್ಲ ಮಾಧ್ಯಮ ಸಂಗಾತಿಗಳಿಗೆ ಮುಂಜಾನೆ. ಧಾರವಾಡದೊಳಗೆ 1930ರೊಳಗೆ ಸ್ಥಾಪನೆಯಾದಂಥ ರೈಲ್ವೆ ಮೇಲ್ ಸರ್ವಿಸ್ ಸಾರ್ಟಿಂಗ್ ಆಫೀಸ್ ಅದು ಹುಬ್ಬಳ್ಳಿಗೆ ಸ್ಥಳಾಂತರ ಆಗುವಂಥ ಪ್ರಕ್ರಿಯೆ ಶುರುವಾಗಿದೆ. ಈಗ ಇದನ್ನು ಬಲವಾಗಿ ವಿರೋಧಿಸುವಂಥ ಪ್ರಯತ್ನ ಈ RMS ಸಾರ್ಟಿಂಗ್ನಿಂದ ಪ್ರಯೋಜನ ಪಡೆಯುವಂಥ ಎಲ್ಲರಿಗೂ ತೀರ ಅಗತ್ಯ. ಸರ್ಕಾರದ ಎಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇತ್ತೀಚಿನ ನೀತಿ ಹೇಗೆ ಅಂದ್ರೆ, ಸಾಧ್ಯವಾದಷ್ಟು ಸೌಲಭ್ಯವನ್ನು ಒದಗಿಸುವಂಥ ಏನು ಕೇಂದ್ರಗಳದಾವು ಅದನ್ನು ವಿಲೀನಗೊಳಿಸೋದು, ಕೇಂದ್ರೀಕರಿಸೋದು. ಇತ್ತೀಚಿನ ಉದಾಹರಣೆ ಅಂತಂದ್ರೆ ಹಲವಾರು ಬ್ಯಾಂಕ್ಗಳು ಮರ್ಜ್ ಆಗಿ ಕೆಲವೇ ಬ್ಯಾಂಕ್ಗಳಾದವು. ಇದು ಕೇಂದ್ರ ಸರ್ಕಾರದ ನಿಟ್ಟಿನೊಳಗಾದ್ರೆ, ರಾಜ್ಯ ಸರ್ಕಾರದ ನಿಟ್ಟಿನೊಳಗೂ ಏನು ಭಾಳ ವ್ಯತ್ಯಾಸ ಇಲ್ಲ. ಇಲ್ಲೂ ಕೂಡ ಸರ್ವೆ ಆಫೀಸ್ ಅನ್ನುವಂಥದ್ದು, ಸಿಟಿ ಸರ್ವೆ ಅನ್ನುವಂಥದ್ದು ಒಂದು ಬೇರೆ ಇತ್ತು. ಈಗ ಅದನ್ನು ತಹಸೀಲ್ದಾರ್ ಕೆಳಗಡೆ ತೊಗೊಂಬಂದಾರೆ. ಸಿಟಿ ಸರ್ವೆಗೆ ಇಂಡಿಪೆಂಡೆಂಟ್ ಇಲಾಖೆ ಮಾಡಿಲ್ಲ. ಪ್ರಜಾಪ್ರಭುತ್ವದೊಳಗೆ ವಾಣಿಜ್ಯ ದೃಷ್ಟಿಯಿಂದನೂ ನೋಡಬಾರ್ದು, ಕೇವಲ ವ್ಯವಹಾರ ದೃಷ್ಟಿಯಿಂದನೂ ನೋಡಬಾರ್ದು. ಕೆಲವು ಸೌಲಭ್ಯಗಳದಾವು, ಅದನ್ನು ವ್ಯವಹಾರ ಮೀರಿ ನೋಡಬೇಕಾದಂಥ ಅವಶ್ಯಕತೆ ಐತಿ. ಅಥವಾ ನ್ಯಾಯಾಂಗ ಇರ್ಬೋದು, ಪೊಲೀಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಇಂಥವುಗಳನ್ನು ಇಂಥ ವಾಣಿಜ್ಯದ ಮಿತಿ ಆಚೆ ನೋಡಿ ಸೌಲಭ್ಯಗಳು ಪ್ರತಿಯೊಬ್ಬನಿಗೂ ಎಲ್ಲ ಕಾಲದೊಳಗೂ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಸೌಲಭ್ಯಗಳನ್ನು ಇಟ್ಕೊಂಡಿರ್ಬೇಕಾಗತ್ತೆ ರಾಜ್ಯ. ಆದರೆ ಇದಕ್ಕೆ ವ್ಯತಿರಿಕ್ತವಾದಂಥ ಕ್ರಮಗಳು ಜರುಗಿರುವಂಥದ್ದು ತೀರಾ ವಿಪರ್ಯಾಸ. ವಿಶೇಷವಾಗಿ ಧಾರವಾಡಕ್ಕೆ ಸಂಬಂಧಪಟ್ಟಂಗೆ ಹೇಳೋದಂದ್ರೆ, 2010ರೊಳಗೆ ಇಲ್ಲಿಂದ ಸ್ಪೀಡ್ ಪೋಸ್ಟ್ ಈಗಾಗಲೇ RMS ಸಾರ್ಟಿಂಗ್ನಿಂದ ಹುಬ್ಬಳ್ಳಿಗೆ ಸ್ಥಳಾಂತರ ಆಗಿ ಹೋಗಿದೆ. 2018ರೊಳಗೆ ಇಲ್ಲಿಂದ ಪಾರ್ಸಲ್ ಸರ್ವಿಸಸ್ ಅಂತ ಏನದಾವು, ಇವು ಎಲ್ಲ ಹುಬ್ಬಳ್ಳಿಗೆ ಸ್ಥಳಾಂತರ ಆಗಿ ಹೋಗ್ಯಾವು. ಇವು ಎಲ್ಲ ಸ್ಥಳಾಂತರ ಆಗಿ ಹೋದದ್ದು ತಿರುಗಿ ಬರಬೇಕು ಅನ್ನುವಂಥದ್ದು ನಮ್ಮ ಪ್ರಯತ್ನ ಇತ್ತು. ಆ ಪ್ರಯತ್ನ ಫಲಿಸಲಿಲ್ಲ. ಆದರೆ ವಿಪರ್ಯಾಸ ಅಂದ್ರೆ, ಈಗ ಒಂದು ಆದೇಶ ಬಂದಿತ್ತು ಸರ್ಕಾರದಿಂದ, ಇಲ್ಲಿಂದ ಆರ್ಡಿನರಿ ಮೇಲ್ಸು ಮತ್ತು ರಿಜಿಸ್ಟರ್ಡ್ ಪೋಸ್ಟ್ಸ್ ಇವನ್ನೂ ಕೂಡ ಹುಬ್ಬಳ್ಳಿಯ RMS ಸಾರ್ಟಿಂಗ್ ಜೊತೆಗೆ ವಿಲೀನಗೊಳಿಸಬೇಕು. ಅಂದರೆ ಇಲ್ಲಿಂದ ಸ್ಥಳಾಂತರ ಆಗಬೇಕು. ಇದು ಧಾರವಾಡದಷ್ಟಲ್ಲ, ಹಾವೇರಿದು ಗದಗಿನ ಪ್ರಯತ್ನದೊಳಗಿದ್ದಾರೆ. ಇದು ಯಾವ ರೀತಿ ವಯಬಲ್ ಅಂದ್ರೆ ಉಪಯೋಗ ಅನ್ನುವಂಥದ್ದನ್ನು ನಮಗೆ ಅರ್ಥ ಆಗೋದಿಲ್ಲ. ಹಾವೇರಿಯಿಂದ ಬ್ಯಾಡಗಿಗೆ ಪೋಸ್ಟ್ ಮಾಡಿದರೆ
ಅದು ಹಾವೇರಿಯಿಂದ ಬ್ಯಾಡಗಿಗೆ ಪಕ್ಕಕ್ಕೆ ಹೋಗೋದಿಲ್ಲ, ಅದು ಹುಬ್ಬಳ್ಳಿಗೆ ಬಂದು ಬ್ಯಾಡಗಿಗೆ ಹೋಗಬೇಕು. ಹಾವೇರಿಯಿಂದ ಹಿರೇಕೆರೂರಿಗೆ ಪೋಸ್ಟ್ ಮಾಡಿದರೆ ಅದು ಹುಬ್ಬಳ್ಳಿಗೆ ಬಂದು ಹಿರೇಕೆರೂರಿಗೆ ಹೋಗ್ಬೇಕು, ತಿರುಗಿ ಒಳ್ಳೆ ಹಿರೇಕೆರೂರಿಗೆ ಹೋಗ್ಬೇಕು. ಇದಕ್ಕೆ ಏನು ಸಮಸ್ಯೆ ಗೊತ್ತಿಲ್ಲ. ಈಗ ಹುಬ್ಬಳ್ಳಿ ಒಳಗಿರುವಂಥ RMS ಪೋಸ್ಟ್ ಆಫೀಸು ರೈಲ್ವೇದವರು ಬಾಡಿಗೆ ಪೋಸ್ಟ್ ಆಫೀಸ್, ಅಂದರೆ ರೈಲ್ವೇದವ್ರ ಪ್ರಿಮೈಸಸ್ ಒಳಗೆ ಪೋಸ್ಟ್ ಆಫೀಸ್ ಕೆಲಸ ಮಾಡ್ತೈತಿ ಬಾಡಿಗೆ. ಧಾರವಾಡದೊಳಗೆ RMS ಸ್ವಂತ ಕಟ್ಟಡನೇ ಇದೆ. ಅದನ್ನು ಇಲ್ಲಿ ತಗೊಂಡು ಬರೋದಕ್ಕೆ ಏನೂ ಸಮಸ್ಯೆ ಇಲ್ಲ ಅವರಿಗೆ, ಅವ್ರದ್ದೇ ಕಟ್ಟಡ, ಅದೇ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ. ಆದರೆ ಇದರ ವ್ಯತಿರಿಕ್ತವಾಗಿ ಇಲ್ಲಿಂದ ಒಂದು ಹುಬ್ಬಳ್ಳಿಗೆ ಹೋಗುವಂಥ ಪ್ರಯತ್ನ. ವಿಶ್ವವಿದ್ಯಾಲಯಗಳದಾವು, IIT, ಹೈಕೋರ್ಟ್ ಐತಿ, ಮತ್ತು ಸಾಕಷ್ಟು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳದಾವು. ಇತ್ತೀಚೆಗೆ ನೂರಾರು ಅಥವಾ ಸಾವಿರಾರು ಕೋಚಿಂಗ್ ಸೆಂಟರ್ಸ್ ಆಗ್ಯಾವು. ಇವರಿಗೆ ಸಂಪರ್ಕ ಅನ್ನುವಂಥದ್ದು ತೀರಾ ಒಂದು ಅಗತ್ಯದ ಸಂಗತಿ, ಇದು ಅಗತ್ಯದ ವಿಷಯ. ಇದನ್ನು ಡಿಲೇ ಆಗುವಂಥದ್ದು. ಈಗ ನಾನೇ ನಿನ್ನೆ ಮೊನ್ನೆ ಒಂದು ಸ್ಪೀಡ್ ಪೋಸ್ಟ್ ಮಾಡಿದೆ, ನಾನು ತೊಗೊಂಡ್ಬಂದೇನೆ. ಇಲ್ಲಿ ಸಂಜೆಗೆ ಒಂದು ಸ್ಪೀಡ್ ಪೋಸ್ಟ್ ಮಾಡಿದರೆ ಅದು ಹುಬ್ಬಳ್ಳಿಗೆ ಹೋಗಿ CB ನಗರಕ್ಕೆ ಬಂದದ್ದು. ನಾನು ಮಾಡಿದ್ದೀನಿ. ಅಂದ್ರೆ ಧಾರವಾಡ ಹೆಡ್ ಪೋಸ್ಟ್ ಆಫೀಸ್ನಿಂದ CB ನಗರಕ್ಕೆ ಹೋಗೋಕೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇರ್ಬೋದು. ಇದು ಹುಬ್ಬಳ್ಳಿಗೆ ಹೋಗಿ ಸಾಲ್ಟ್ ಆಗಿ ಮತ್ತೆ ಬಂದು CB ನಗರಕ್ಕೆ ಡೆಲಿವರಿ ಆಗೈತಿ. ನೀವು ಇಲ್ಲಿ ಮಾಡಿದ್ದು ಅಂದರೆ ಈ ರೀತಿ ಇದು ಕೇಂದ್ರೀಕರಣ ಆಗುವುದು ಈ ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾದಂಥ ಕ್ರಮ ಇದು. ನಾವು ವಿಕೇಂದ್ರೀಕೃತ ರೀತಿ ಒಳಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಡಳಿತ ವ್ಯವಸ್ಥೆ ನೀತಿ ಆಗಿರ್ಬೇಕಾದ್ರೆ. ಆದರೆ ಇದೆಲ್ಲನೂ ಕೇಂದ್ರೀಕೃತ. ಯಾಕೆ ಕೇಂದ್ರೀಕೃತ ಅಂತಂದ್ರೆ ಈಗ ನಮ್ಮ ಕಣ್ಣು ಎದುರಿಗೇನೆ BSNL ಹೋಗ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಇರುವುದು ಭಾರತ ದೇಶದ ತುಂಬ BSNL ಓನ್ಡ್ ಇನ್ಫ್ರಾಸ್ಟ್ರಕ್ಚರ್. ಇವ್ರು ಯಾರ್ಯಾರು ಲಾಭ ಮಾಡ್ಕೊಂಡಾರಲ್ಲ, ಯಾರು ಹೆಸರು ತೊಗೊಂಡ್ರಿಗೆ ಏನು ಆಗ್ತಿಲ್ಲ, ಇವ್ರು ಲಾಭ ಮಾಡ್ಕೊಂಡವರೆಲ್ಲ ಲೀಸ್ಡ್ ಲೈನ್ಸ್ ತೊಗೊಂಡಾರ. BSNL ಲೀಸ್ ಮೇಲೆ ತೊಗೊಂಡು ಲಾಭ ಮಾಡ್ಕೊತಾರ, BSNL ಸ್ವಂತ ಇಟ್ಕೊಂಡು ಹಾನಿಯಾಗತ್ತೆ. ಎಂಥ ದೊಡ್ಡ ಆಫೀಸ್ BSNL ಧಾರವಾಡದೊಳಗೆ, ಅದು ಹೋದ್ರೆ ಒಬ್ಬರು ಇಬ್ಬರು ಇಲ್ಲ, ಕಸ ಹೊಡೆಯವ್ರು ಇಲ್ಲ. ಅದಕ್ಕೆ ಆ ಮಟ್ಟಕ್ಕೆ ನಮ್ಮ ಸಂಸ್ಥೆಗಳು, ಸರ್ಕಾರ ಯಾವ್ದಾರ ಪಕ್ಷದಿರಲಿಲ್ಲ, ಆದರೆ ನಮ್ಮ ಸಂಸ್ಥೆಗಳು ಅಂದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿ ಖಾಸಗಿ ಸಂಸ್ಥೆಗಳಿಗೆ ಲಾಭ ಮಾಡಿಕೊಡುವಂಥ ಒಂದು ಪ್ರಯತ್ನ. ಮತ್ತು ಇಂಥ ಕೇಂದ್ರೀಕರಣ ಆಗೋದ್ರಿಂದ ಏನಾಗತಿ, ನನಗೆ ವಿಳಂಬ ಆದ ಕೂಡಲೇ ಸಾಮಾನ್ಯವಾಗಿ ನಾನು ಏನು ಮಾಡ್ತೇನೆ, ತುರ್ತು ಇರುವಂಥದ್ದನ್ನು ಒಂದು ಕೊರಿಯರ್ಗೆ ಹೋಗ್ಬೇಕು. ಕೊರಿಯರ್ಗೆ ಹೋಗಬಾರ್ದಂತ ನಿಶ್ಚಿತವಾಗಿಯೂ ನನ್ನ ಹೇಳುವ ಉದ್ದೇಶ ಅಲ್ಲ. ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ಕೊರಿಯರ್ನು ತಗೊಳ್ಳಿ, ಅಥವಾ ಸೋವಿ ಇದ್ರೆ ಮತ್ತೊಂದೇನು ವಯಬಲ್ ಇದ್ರೆ ಕೊರಿಯರ್ಗೂ ಹೋಗಿ. ಆದರೆ ಇದರ ಅರ್ಥ ನಂದೇ ಸ್ವಂತ ಸಂಸ್ಥೆ ಇರುವ ಸರ್ಕಾರಿ ಸಂಸ್ಥೆಗಳನ್ನ ಈ ವಿಳಂಬಕತಿ ಅನ್ನೋ ಕಾರಣಕ್ಕೆ ಮಂದಿ ಅನಾವಶ್ಯಕ ಅಲ್ಲಿ ಹೋಗಿಬಿಡ್ತಾರೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡೋದು, ಅದರ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡುವಂಥವು ಪ್ರೋಗ್ರಾಮ್ ಸಿಗಲ್ಲ. ಸರ್ಕಾರ ಯಾವುದೇ ಇರಲಿ ಇದನ್ನು ಮಾಡ್ಕೋತಾರೆ. 2010 ಇಂಥದ್ದು ಒಂದು ಪ್ರಯತ್ನ ಆಗಿತ್ತು. ಧಾರವಾಡ ವಕೀಲರ ಸಂಘ ಭಾಳ ದೊಡ್ಡ ಪ್ರಮಾಣದೊಳಗೆ ಪ್ರತಿಭಟನೆ ಮಾಡ್ತು, ಅದು ಇಲ್ಲೇ ಉಳಿತು. ಆದರೆ ಬಂದರೆ ನಿಶ್ಚಿತವಾಗಿಯೂ ಉಳಿತೈತಿ, ಅದ್ರಾಗ ಏನು ಸಂಶಯ ಇಲ್ಲ. ಆದರೆ ಇಂಥ ಒಂದು ಪ್ರಯತ್ನದ ಭಾಗವಾಗಿ ನಾವೊಂದಿಷ್ಟು 2000 ಇದೇ RMS ಆಫೀಸ್ ಸ್ಥಳಾಂತರ ಆದದ್ದನ್ನು ಬೇರೆ ಬೇರೆ ಪತ್ರಿಕೆ ಒಳಗೆ ಬಂದಂಥ ವೆಂಕಟೇಶ್ ಕುಲಕರ್ಣಿ ಅವರು, GM ಪಾಟೀಲ್ರು, BD ಹಿರೇಮಠ ಅವರು, ಮತ್ತು ಬೇರೆ ಬೇರೆ ಏನು ಧಾರವಾಡದ ನಾಗರಿಕರಿದ್ದಾರೆ, ಭಾಳ ತೀವ್ರವಾಗಿ ವಿರೋಧ ಮಾಡಿದ್ರು. ಈ ಸದ್ಯ ನಮ್ಮದು ಏನಂದ್ರೆ ಸ್ಥಳಾಂತರ ವಿರೋಧ ಮಾಡೋದು ಅಷ್ಟೇ ಇಲ್ಲ, ಈಗಾಗಲೇ